ನಮಸ್ತೆ ವೀಕ್ಷಕರೇ. ಬಲೂನ್ ಯುದ್ಧದ ಬಗ್ಗೆ ಎಲ್ಲಾದರೂ ಕೇಳಿದ್ದೀರಾ? ಬಾಂಬು, ಮಿಸೈಲ್, ಮದ್ದುಗುಂಡುಗಳ ಶಬ್ದ ಇಲ್ಲ, ರಕ್ತಪಾತ ಇಲ್ಲ, ಬರೇ ಬಲೂನ್ ಮತ್ತು ಸ್ಪೀಕರ್ ಸೌಂಡ್ನ ಯುದ್ಧ. ಏನು ಅಂತ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ಬಗ್ಗೆ ಒಂದಿಷ್ಟು ಕೇಳಿರ್ತೀರ. ಕಿಮ್ ಜಾಂಗ್ ಉನ್ ಬಗ್ಗೆನೂ ಸಾಕಷ್ಟು ಸುದ್ದಿಗಳನ್ನು ಕೇಳಿರ್ತೀರ. ಇವನು ಏನು ಮಾಡಿದ್ರೂ ವಿಚಿತ್ರವಾಗಿರುತ್ತೆ. ಇವನ ಆಡಳಿತನೇ ಹಾಸ್ಯಾಸ್ಪದ ಥರ ಕಾಣುತ್ತೆ. ಒಂದೇ ಥರ ಹೇರ್ ಕಟ್ ಮಾಡಬೇಕು, ಒಂದೇ ಥರ ನಗಬೇಕು, ಒಂದೇ ಥರ ಬಟ್ಟೆ ಧರಿಸಬೇಕು, ಇತ್ಯಾದಿಗಳು ರೂಲ್ಸ್ಗಳಿದ್ದಾವೆ. ಹಾಗೆ ಇವನ ಯುದ್ಧ ಕೂಡ ತುಂಬ ವಿಚಿತ್ರವಾಗಿದೆ. ಅದುವೇ ಬಲೂನ್ ಮತ್ತು ಲೌಡ್ ಸ್ಪೀಕರ್ ಯುದ್ಧ. 1945ರಲ್ಲಿ ಎರಡನೇ ಮಹಾಯುದ್ಧದ ನಂತರ ಒಂದೇ ದೇಶವಾಗಿದ್ದ ಕೊರಿಯಾ ಉತ್ತರ ಮತ್ತು ದಕ್ಷಿಣ ಕೊರಿಯಾಗಳಾಗಿ ಬೇರ್ಪಟ್ಟಿತ್ತು. ನಂತರ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧ ನಡೆಯುತ್ತಲೇ ಇತ್ತು. ವಿಶ್ವಸಂಸ್ಥೆಯ ಶಾಂತಿ ಒಪ್ಪಂದ ಮಾಡಿಸಿ ನಂತರ ಯುದ್ಧ ವಿರಾಮ ಘೋಷಿಸಿತು. ಆದರೂ ಎರಡು ದೇಶಗಳ ನಡುವೆ ಶೀತಲ ಸಮರ ನಡೆಯುತ್ತಲೇ ಇದೆ. ಬೇರೆ ಬೇರೆ ರೀತಿಯಾಗಿ ಯುದ್ಧವನ್ನು ಮುಂದುವರಿಸುತ್ತಾನೇ ಇದೆ. ಅದರಲ್ಲಿ ಒಂದು ಬಲೂನ್ ಯುದ್ಧ. ಅಂದರೆ ದೊಡ್ಡ ದೊಡ್ಡ ಬಲೂನ್ ಮುಖಾಂತರ ಕಸಕಡ್ಡಿಗಳನ್ನು ತುಂಬಿಸಿ ಉತ್ತರ ಕೊರಿಯಾವು ದಕ್ಷಿಣ ಕೊರಿಯಾಗೆ ಕಳುಹಿಸುತ್ತಿದೆ. ಬಲೂನ್ ಹಾರಲು ಹಗುರವಾದ ಗಾಳಿಯನ್ನು ತುಂಬಿಸುತ್ತಾರೆ. 300 ಕಿಲೋಮೀಟರ್ ಆಚೆಗೆ ಇವುಗಳು ಹಾರುತ್ತವೆ. ನಂತರ ಅಲ್ಲಲ್ಲಿ ಬೀಳುತ್ತವೆ. ದಕ್ಷಿಣ ಕೊರಿಯಾದ ಎಲ್ಲೆಂದರಲ್ಲಿ ಕಸಗಳ ರಾಶಿ ಕಂಡುಬರುತ್ತಿದೆ. ದಕ್ಷಿಣ ಕೊರಿಯಾ ಸ್ವಲ್ಪ ಮಟ್ಟಿಗೆ ಸ್ವಚ್ಛಂದವಾದ ದೇಶವಾದ್ದರಿಂದ ಅಲ್ಲಲ್ಲಿ ಕಸಗಳ ರಾಶಿ ಅಲ್ಲಿನ ಜನಗಳಿಗೆ ಒಂಚೂರು ಇರುಸುಮುರಿಸು ಅನಿಸುತ್ತಿದೆ. ಆದರೆ ಇದು ಆರಂಭ ಮಾಡಿದ್ದು ಕೂಡ ಮೊದಲಿಗೆ ದಕ್ಷಿಣ ಕೊರಿಯಾನೇ. ಇದೇ ರೀತಿ ಬಲೂನ್ಗಳ ಮುಖಾಂತರ ಕರಪತ್ರಗಳನ್ನು ದಕ್ಷಿಣ ಕೊರಿಯಾ ಉತ್ತರ ಕೊರಿಯಾಕ್ಕೆ ಕಳುಹಿಸುವ ಮುಖಾಂತರ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತಿತ್ತು. ಆದರೆ ಯಾವತ್ತೂ ಕಸವನ್ನು ಕಳುಹಿಸಿರಲಿಲ್ಲ. ನಂತರ ದಕ್ಷಿಣ ಕೊರಿಯಾ ವಿರಾಮ ತೆಗೆದುಕೊಂಡು ಈವರೆಗೆ ಸುಮ್ಮನಾಗಿತ್ತು. ಅದನ್ನು ಮುಂದುವರಿಸಲಿಲ್ಲ. ದಕ್ಷಿಣ ಕೊರಿಯಾಗೆ ತಲುಪಿದ್ದ ಬಲೂನ್ಗಳನ್ನು ನಾವೇ ಕಳುಹಿಸಿದ್ದು ಎಂದು ಒಪ್ಪಿಕೊಂಡ ಕಿಮ್ ಜಾಂಗ್ನ ಸೋದರಿ ಇದು ಕರಪತ್ರ ಅಭಿಯಾನಕ್ಕೆ ನಾವು ನೀಡಿದ್ದ ಪ್ರತಿಕ್ರಿಯೆ ಎಂದಿದ್ದಾರೆ. ಇದು ಒಂದು ರೀತಿಯ ಯುದ್ಧವಾದರೆ ಈಗ ಹೊಸದಾಗಿ ಒಂದು ಹೆಜ್ಜೆ ಮುಂದೆ ಬಂದು ಸ್ಪೀಕರ್ ಯುದ್ಧನ ಶುರು ಮಾಡಿದ್ದಾರೆ. ಉತ್ತರ ಕೊರಿಯಾ ಗಡಿಯುದ್ದಕ್ಕೂ ಬೃಹತ್ ಸ್ಪೀಕರ್ಗಳನ್ನು ಅಳವಡಿಸುತ್ತಿದೆ ಎಂದು ದಕ್ಷಿಣ ಕೊರಿಯಾ ಆರೋಪಿಸಿದೆ. ಇವು ತುಂಬ ಬಲಶಾಲಿಯಾದಂತಹ ದೊಡ್ಡ ದೊಡ್ಡ ಸ್ಪೀಕರ್ಗಳಾಗಿದ್ದು ತುಂಬ ದೂರದವರೆಗೆ ಶಬ್ದವನ್ನು ತಲುಪಿಸುತ್ತವೆ. ಈ ಮೂಲಕ ನೆರೆಯ ದೇಶದ ಅಂದರೆ ದಕ್ಷಿಣ ಕೊರಿಯಾ ಜನರಿಗೆ ಶಬ್ದದ ಮೂಲಕ ತೊಂದರೆ ಕೊಡುವುದು ಈ ಯುದ್ಧದ ಉದ್ದೇಶವಾಗಿದೆ. ಧನ್ಯವಾದಗಳು.